ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಸಂದೇಶವನ್ನು ನಿನ್ನ ಪವಿತ್ರಾತ್ಮನೆ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮೂಲಕ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಇವಾಗ ಕೆಲವು ಪ್ರತಿಯೊಬ್ಬರ ಆತ್ಮಗಳಿಗೆ ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ, ಸಂತೈಸುವಿಕೆ ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಸಾಮ್ ಚಾಪ್ಟರ್ 16 ವರ್ಸ್ 8 and 9. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಇಲ್ಲಿ ದಾವೀದನು ಪ್ರೇರೆ ಇಲ್ಲಿ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರು ಇಟ್ಟುಕೊಂಡಿದ್ದೇನೆ. ಹಾಗಾದರೆ ಹೇಗೆ ದೇವರನ್ನು ನಿಮ್ಮ ಎದುರು ಇಟ್ಟುಕೊಳ್ಳುವುದು? ಹೇಗೆ ದೇವರು ನೀವು ಭರವಸೆಯುವಾಗ ನೀವು ಕದಲುವುದಿಲ್ಲ? ನಿಮ್ಮ ಹೃದಯ ಹೇಗೆ ಹರ್ಷಿಸುತ್ತದೆ, ನಿಮ್ಮನ್ನು ಉಲ್ಲಾಸಗೊಳ್ಳುತ್ತದೆ, ನಿಮ್ಮ ಹೆಸರು ಹೇಗೆ, ಯಾವ ರೀತಿಯಲ್ಲಿ ದೇವರು ನೀವು ನಿಮ್ಮ ಮುಂದೆ ಇಟ್ಟುಕೊಳ್ಳುವ ಬಗ್ಗೆ ನಾವು ಕೆಲವು ವಾಕ್ಯಗಳನ್ನ ನಾವು ವಿವರಿಸ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಯಾವಾಗಲೂ ನಮ್ಮ ಹತ್ತಿರದಲ್ಲಿದ್ದನೆಂಬ ಅನುಭವವು ನಿಮಗೆ ಬೇಕು ಪ್ರಿಯರೇ. ದಿನಾಲು ಪ್ರಿಯರೇ, ಈ ಅನುಭವ ಬೇಕು ನಿಮಗೆ. ದೇವರು ನಿಮ್ಮ ಹತ್ತಿರದಲ್ಲಿ ಇದ್ದಾನೆ. ಅದು ಹೇಗೆ ಎಂಬುದು ನೋಡುವ ಪ್ರಿಯರೇ. ಕೀರ್ತನೆ 34 ಅದರಲ್ಲಿ 18ನೇ ವಾಕ್ಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರು ಉದ್ಧಾರ ಮಾಡ್ತಾರೆ. ದೇವರು ನಿಮ್ಮ ಸಂಗಡ ಇದ್ದ ನಿಮ್ಮ ಅನುಭವ ಇರಬೇಕಾದ್ರೆ ನೀವು ಯಾವಾಗಲೂ ಪಶ್ಚಾತ್ತಾಪ ಪಡುವವರು ಆಗಬೇಕು ಪ್ರೇರೆ. ಯಾಕಂದರೆ ವಾಕ್ಯ ನಾವು ನೋಡ್ತೇವೆ, ಕೀರ್ತನೆ 51 ಕೀರ್ತನೆ 17ನೇ ವಾಕ್ಯ, ಕುಗ್ಗಿದ ಮನಸ್ಸೇ ಇಷ್ಟವಾದ ಯಜ್ಞ, ಪಶ್ಚಾತ್ತಾಪದ ಜೀವದ ಎಂದಿಗೂ ಪರೇ ನೀವು ಪಾಪ ಮಾಡಿದ ಕೂಡಲೇ ಪಶ್ಚಾತ್ತಾಪ ಪಡುವರಾಗಬೇಕು ಪ್ರೇರೆ. ದೇವರು ಕೃಪಾಳು. ದೇವರ ವಾಕ್ಯ ಇರ್ತದೆ, ನಿಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ಆತ ನೀತಿವಂತ ನಂಬಿ ನಿಮ್ಮ ಪಾಪಗಳನ್ನು ಶ್ರಮಿಸ್ತಾನೆ. ಅದೇ ನೀವು ಪಾಪ ಮಾಡಿದ ಕೂಡಲೇ ಪ್ರೇರೆ ಸಮಯ ಕೇಳಿರಿ, ಎಷ್ಟು ರಕ್ತ ನಿಮ್ಮ ಪಾಪವನ್ನು ತೊಳೆಯುತ್ತದೆ, ನಿಮಗೆ ದೇವರ ಹತ್ತಿರ ಇದ್ದ ಅನುಭವ ಆಗ್ತದೆ. ಒಂದು ವೇಳೆ ಪ್ರೇರೆ ನೀವು ಪಾಪ ಮಾಡಿಕೊಂಡು ಆ ಪಾಪ ಮುಚ್ಚಿಕೊಂಡು ಪಡದಿದ್ದರೆ ದೇವರು ದೂರ ಇದ್ದೇನೆ ಅನುಭವ ಪ್ರೇರೆ. ದೇವರ ಆತ್ಮ ಅನೇಕರು ಪ್ರೇರೆ ಹೇಳ್ತಾರೆ, ದೇವರು ನನ್ನ ಕೈ ಬಿಟ್ಟಿದ್ದಾನೆ, ದೇವ್ರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ, ದೇವರು ಇಲ್ಲ ಪ್ರೇರೆ, ದೇವರು ದೂರ ಇಲ್ಲ. ಯೇಸು ಕ್ರಿಸ್ತನ ನೀವು ನಂಬಿಕೆ ಇಡುವುದಾದರೆ ನಿಮ್ಮ ಒಳಗೆ ಯೇಸು ಕ್ರಿಸ್ತನ ಪವಿತ್ರಾತ್ಮನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಆತ್ಮದಲ್ಲಿ ವಾಸ ಮಾಡುತ್ತಾನೆ. ಎಂದಿಗೂ ಆತ್ಮನ ಕೈ ಬಿಡುವುದಿಲ್ಲ. ಎತ್ತ ತಾಯಾದರೂ ಮರೆತಾಳು ಅದು ದೇವರು ನಿಮ್ಮನ್ನು ಕೈ ಬಿಡಾಗಿದೆ ಪ್ರತಿಷ್ಠೆ. ನಿಮ್ಮ ಪಾಪದ ನಿಮಿತ್ತವಾಗಿ ದೇವರು ಅದಕ್ಕೆ ಇಲ್ಲಿ ಅದೇ ಮುರಿದ ಮನಸ್ಸು ಅಂದರೆ ಯಾವಾಗ ನೀವು ಪಾಪ ಮಾಡಿದ ಕೂಡ ಇಮ್ಮಿಡಿಯೇಟ್ ಪಶ್ಚಾತ್ತಾಪ ಪಡುತ್ತಾರೆ, ದೇವರು ನಿಮ್ಮ ಹತ್ತಿರದಲ್ಲಿ ಇದ್ದಾನೆ, ನಿಮ್ಗೆ ಆತನ ಪ್ರಸನ್ನತೆ ನಿಮ್ಗೆ ಅನುಭವ ಆಗುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 145 ಅದರಲ್ಲಿ 18ನೇ ವಾಕ್ಯ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುತ್ತಾರೆ, ಅದು ಹತ್ತಿರವಾಗಿಯೇ ಇದ್ದಾನೆ ಪ್ರೇರೆ. ದೇವರಿಗೆ ನೀವು ಪ್ರಾರ್ಥನೆ ಮಾಡಿ ಯಥಾರ್ಥ ಅಂದರೆ ದೇವರವನ್ನು ಸ್ತುತಿಸಿಕೊಂಡು ಆರಾಧನೆ ಮಾಡಿಕೊಂಡು ಪಶ್ಚಾತ್ತಾಪದೊಡನೆ ನಂಬಿಕೆಯಿಂದ ವಿಧೇಯತೆ ಪ್ರಾರ್ಥನೆ ಮಾಡಿ ನಿಮ್ಮ ಹತ್ತಿರದಲ್ಲಿ ದೇವರಿದ್ದೇನೆ, ದೇವರು ದೂರ ಇಲ್ಲ ಪ್ರೇರೆ. ಇಷ್ಟು ಒಳ್ಳೆಯ ದೇವರು ಇಷ್ಟೇ ನಿಮಗೆ ಬೇಕು. ಯಥಾರ್ಥ ಅರ್ಥ ಅಂದರೆ ಆ ವಿಧೇಯತೆ ಇರದೇ ಬೇಕು, ಆ ನಂಬಿಕೆಯಲ್ಲಿ ತುಂಬ ಬೇಕು. ಅದಕ್ಕೆ ಪ್ರೇರೆ ನೀವು ಪ್ರಾರ್ಥನೆ ಮಾಡೋ ಮೊದಲು ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿಗೊಳಿಸೋಸ್ಕರ ವಾಕ್ಯವನ್ನು ಹೆಚ್ಚಾಗಿ ಓದಿ ಪ್ರೇರೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ವಾಕ್ಯದಲ್ಲಿ ನಿಮಗೆ ಅವರಿಗೆ ಆ ಅನುಭವ ಬರುವುದಿಲ್ಲ. ದೇವರ ಹತ್ತಿರ ಇದ್ದ ಆ ದೇವರು ನಿಮ್ಮ ಹತ್ತಿರ ಇದ್ದಾನೆ, ದೇವರು ನಿಮ್ಮನ್ನು ಮುಟ್ಟುತ್ತಾನೆ, ನಿಮ್ಮ ಮಧ್ಯದಲ್ಲಿ ಇದ್ದ ನಿಮ್ಮ ಆ ಪ್ರಸನ್ನತೆ ನಿಮಗೆ ಅನುಭವ ಆಗಬೇಕಾ? ಮೊದಲು ದೇವರ ವಾಕ್ಯನು ಆದಷ್ಟು ಓದಿರಿ, ಕೇಳಿರಿ, ಧ್ಯಾನ ಮಾಡಿರಿ. ಆ ನಂಬಿಕೆ ತುಂಬಲ್ಪಡುವ ತನಕ ವಾಕ್ಯ ಓದಬೇಕು, ಆಗ ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಿಮಗೆ ದೇವರು ಹತ್ತಿರವಾಗಿದ್ದಾನೆ, ನಿಮ್ಮನ್ನು ಮುಟ್ಟಿದ್ದಾನೆ. ಆತನ ಅಭಿಷೇಕ, ಆತ ಪ್ರಸನ್ನತೆ ನಿಮಗೆ ಅನುಭವವಾಗುತ್ತದೆ ಪ್ರಿಯರೇ. ಇಂದು ವಾಕ್ಯ ನೋಡ್ತೇವೆ, ಯೆರೆಮೀಯನ ಪ್ರವಾದನೆ ಪುಸ್ತಕ 23ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು,
ದೂರದಲ್ಲಿರುವನಲ್ಲವೇ ಪ್ರೇರಿತೆ ದೇವರು ಸಮೀಪದಲ್ಲಿ, ದೇವರ ಮಕ್ಕಳ ಅತ್ಯಂತ ಅರ್ಥ. ಯೇಸು ಕ್ರಿಸ್ತ ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 1:12 ವಾಕ್ಯ, ಯಾರ್ಯಾರು ಯೇಸು ಅಂಗೀಕಾರ ಮಾಡುತ್ತಾರೋ ಅವ್ರಿಗೆ ದೇವರ ಮಕ್ಕಳು ಅಧಿಕಾರದಲ್ಲಿ ಕೊಡುತ್ತಾನೆ. ಗಲಾತ್ಯ ಬರೆದ ಪತ್ರಿಕೆ 4:6 ವಾಕ್ಯದಲ್ಲಿ ಬರ್ತಾರೆ, ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ಅದು ಅಂಗೀಕಾರ ಅವರಲ್ಲಿ ಪವಿತ್ರಾತ್ಮನು ಅವರ ಒಳಗಿದ್ದಾನೆ. ಅವರ ಅಪ್ಪ ತಂದೆ ಎಂದು ಕೂಗುವ ಪವಿತ್ರಾತ್ಮ ಅವರೊಳಗಿದ್ದಾನೆ. ಹಾಗಾದರೆ ನಂಬಿಕೆ ಮಾಡಿ ನೀವು ಹೃದಯಪೂರ್ವಕ ಯೇಸು ಕ್ರಿಸ್ತನ ನಂಬುವುದಾದರೆ ನಿಮ್ಮೊಳಗೆ ಪವಿತ್ರಾತ್ಮ ಇದ್ದಾನೆ, ಅದು ನಿಮ್ಮ ಆತ್ಮದಲ್ಲಿ ಇದ್ದಾನೆ, ಅದು ದೂರವಾಗಿಲ್ಲ. ಆ ನಂಬಿಕೆ ನಿಮಗೆ ಬೇಕು. ಅದಕ್ಕೆ ಆ ನಂಬಿಕೆ ಬರಬೇಕಾದ್ರೆ ಈ ಟಿವಿ ಮಧ್ಯೆ ಬರೋ ವಾಕ್ಯ ಕೇಳಿರಿ, ಓದಿರಿ. ಎಷ್ಟು ವಾಕ್ಯ ಕೇಳುತ್ತಿರೋ ಓದಿ ಅಷ್ಟು ನಿಮ್ಮ ನಂಬಿಕೆಯನ್ನು ಬಲಗೊಳಿಸಿರಿ. ಆಗ ನಿಮಗೆ ಆಗ್ತದೆ, ದೇವ್ರನ್ನ ಹತ್ತಿರವಾಗಿದ್ದರೆ ಅದು ದೂರವಿಲ್ಲ. ಅದನ್ನು ಪ್ರತಿ ಪ್ರಾರ್ಥನೆ ಕೇಳುತ್ತಾನೆ, ನಂಬಿಕೆ ಬರ್ತದೆ. ಆಗ ನೀವು ಯಾವ ಸಂಗತಿಗೂ ಎದುರಾಗ್ತಾನೆ, ಇವು ನನ್ನ ಮುಂದಿಟ್ಟಿದ್ದೇನೆ, ನಾನು ಎಂದಿಗೂ ಯಾವ ಸಂಗತಿಗೂ ಬರೋವನ್ನ ಕದಲುವುದಿಲ್ಲ. ಯಾಕಂದ್ರೆ ನಿಮಗೆ ದೃಢ ಬರ್ತದೆ, ದೇವ್ರು ನನ್ನ ಸಂಗಡ ಇದ್ದಾನೆ. ಏನು ಬಂದರೂ ಅದು ನನಗೆ ಜಯ ಉಂಟು, ಬಿಡುಗಡೆ ಆಶದ ಉಂಟು. ದೇವ್ರು ನನಗೆ ಆತನ ಹಸ್ತ ನನ್ನ ಮೇಲೆ ಉಂಟು. ಮನೆಗೆ ನಿಮಗೆ ದೃಢವಾದ ಭರವಸೆ ಬರುತ್ತದೆ. ದೇವರ ವಾಕ್ಯ ಇತ್ತು, ಅನೇಕರು ಇವತ್ತು ದೇವರನ್ನು ಬಿಟ್ಟು ಹೋಗಿದ್ದಾನೆ. ಎಂದಿಗೂ ದೇವರು ಬಿಟ್ಟು ಹೋಗಿ ಇಷ್ಟು ನಂಬಿದ ಎಂದಿಗೂ ಯೇಸು ಒಂದು ಸಲ ಹೃದಯ ಯೇಸುವೇ ನನ್ನ ಕರ್ತನು ಒಡೆಯನು ಮುಂದೆ ಅಂಗೀಕಾರ ಮಾಡಿಕೊಂಡು ಆತನ ಕರ್ತೋಡೆ ಅರಿಕೆ ಮಾಡಿದೆ. ಅದು ನಿಮ್ಮ ಹತ್ತಿರದಲ್ಲಿ ಇದ್ದಾನೆ ಎಂದಿಗೂ ಅದು ಕೈ ಬಿಡುವುದಿಲ್ಲ. ಆತ ಒಳ್ಳೆಯವನಾಗಿದೆ. ಇಷ್ಟೇ ದೇವರ ವಾಕ್ಯ ಅತಿ ಹೆಚ್ಚಾಗಿ ನೀವು ಕೇಳಬೇಕು, ಓದಬೇಕು, ಧ್ಯಾನ ಮಾಡಬೇಕು. ಆಗ ಈ ನಂಬಿಕೆ ಬಂದಾಗ ನಿಮ್ಮ ಪ್ರಾರ್ಥನೆ ಮಾಡುವಾಗ ನಿಮಗೆ ಅನುಭವ, ನನ್ನ ಸಂಗಡವಿದ್ದಾನೆ ಎಂದು ನಿಮಗೆ ಅನುಭವ ಆಗ್ತದೆ. ಹೊಸ ನಂಬಿಕೆ ಕೆಲ ವಾಕ್ಯ ನೋಡೋ ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವವನು ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಅತಿ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ಪ್ರೀತಿಸಿದಾದರೆ 100% ಆತನ ಎಲ್ಲ ಆಜ್ಞೆಗೆ ನಡೆಯುತ್ತೀರಿ. ಆಗ ದೇವರು ತಾನು ನಿಲ್ಲಿಸ್ಕೊಂಡ್ರೆ, ನಾನು ನನ್ನ ತಂದೆ ತ್ರೈಕದ ತಂದೆ ಮಗ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ, ನಿಮ್ಮ ಸಂಗಡ, ನಿಮ್ಮ ಮನೆಯಲ್ಲಿ, ನೀವು ವಾಹನವನ್ನು ಡ್ರೈವಿಂಗ್ ಮಾಡುವಾಗಲೂ, ನೀವು ವಿಮಾನದಲ್ಲಿ ಹೋಗುವಾಗಲೂ ಎಲ್ಲ ಸಮಯದಲ್ಲಿ ಆತ ನಿಮ್ಮ ಸಂಗಡವೇ ಇರುತ್ತಾನೆ. ಅದಕ್ಕೆ ಐಜಯ 43:1 ವಾಕ್ಯದಲ್ಲಿ ಬರ್ತದೆ, ಈಗಲ್ಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ನಮ್ಮ ದೈವನು ಈಗನ್ನು ತಾನೇ ಭಯ ಪಡಬೇಡ. ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿದು ಕರೆದನಲ್ಲ, ನೀನು ನನ್ನವನೇ. ನೀನು ಜಲಾಶಯ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನನ್ನದನ್ನು ದಾಟುವಾಗ ಅವನು ನಿನ್ನ ಮುಳುಗಿಸವು, ಊರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲಿ ನಿನ್ನ ದಹಿಸದು. ಹಾಗಾದರೆ ದೇವರ ಆತ್ಮ ಇರ್ತಾನೆ. ನಿಮ್ಮ ಯಾವುದೇ ಕಷ್ಟ ಇರಬಹುದು, ಯಾವುದೇ ಸಮಸ್ಯೆ ಇರ್ಬೋದು, ನೀವು ಒಬ್ಬಂಟಿಗಿರಲ್ಲ, ನಿಮ್ಮ ದೇವರಿದ್ದಾನೆ. ಹಾಗಾದರೆ ದೇವರಿದ್ದಾನೆ ಎಂಬ ನಿಮಗೆ ಖಚಿತ ಆಗಬೇಕಾದ್ರೆ ಒಂದೇ ಕಂಡಿಸ್ಕೊಳ್ತಾರೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು ಅವನು ನನ್ನ ತಂದೆಯ ಪ್ರೀತಿಸುವನು. ನಾವಿಬ್ಬರೆಂದರೆ ತಂದೆ ಮಗ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿಯೂ ನಿಮ್ಮ ಸಂಗಡವೂ ನಿಮ್ಮ ಜೊತೆಯಲ್ಲೂ ಯುಗದ ಸಮಾಪ್ತಿಯಲ್ಲಿ ಇರುತ್ತಾರೆ. ಅದೇ ಒಂದೇ ಕಂಡೀಷನ್ ದೇವರನ್ನು ಹೃದಯಪೂರ್ವಕ ಪ್ರೀತಿ ಮಾಡಿರಿ, ಆಜ್ಞೆ ಕೈಗೊಂಡ್ರಿ. ಆಗ 100% ದೇವರು ನನ್ನ ಮುಂದೆ ಇದ್ದಾನೆ, ನನ್ನ ಬಲಗಿಡ ಇದ್ದಾನೆ, ನಾನೆಂದು ಕದಲುವುದಿಲ್ಲ. ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತದೆ, ನನ್ನ ಹೃದಯ ಸಂತೋಷ ಪಡುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುತ್ತದೆ. ಆ ಧೈರ್ಯ ದಾವಿದಾಗಿ ನಿಮಗೆ ಬರುತ್ತದೆ. ಇದರಿಂದ ಎಕ್ಸಾಂಪಲ್ ನೋಡ್ತೇವೆ. ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಮತ್ತು 11ನೇ ವಾಕ್ಯ, ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆ ಪ್ರೀತಿ ನೆಲೆಗೊಂಡರ ಮೇರೆಗೆ ನೀವು ನನ್ನ ತಂದೆಯ ಆಜ್ಞೆ ಕೈಕೊಂಡು ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಳ್ಳುವಿರಿ. ಅಷ್ಟೇ, ನನ್ನ ಆನಂದವು ನಿಮ್ಮಲ್ಲಿ
ಎಲ್ಲ ಸಮಯ ಇರುವುದು ಪ್ರೇರೆ. ಇದು ಒಂದು ಗಿಫ್ಟ್ ಅದೇ ಪ್ರಿಯ, ಸಂತೋಷ. ಇದು ಪವಿತ್ರ 9 ಫಲಗಳು ಅದೇ ಸಂತೋಷ. ಈ ಸಂತೋಷ, ಈ ಆನಂದ ಪ್ರೇರೆ ಯಾವ ಅಂಗಡಿಯಲ್ಲಿ ಹಣ ಕೊಟ್ಟದಕ್ಕೂ ಆಗುವುದಿಲ್ಲ. ಇದಕ್ಕೆ ಬೇಕು ಪ್ರೇರೆ ನೀವು ಯೇಸು ಬಳಿ ನಂಬಿಕೊಳ್ಳೋದು ಮಾತ್ರ ಅಲ್ಲ, ಆಜ್ಞೆ ನಡುವಿದರೆ ದೇವರ ಆತ್ಮನು ನಿಮ್ಮಲ್ಲಿ ಆನಂದ, ಆ ಸಂತೋಷ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಆನಂದವು ಉಕ್ಕಿಕೊಂಡು ಬರ್ತದೆ. ಎಂದಿಗೂ ನಿಮ್ಮ ಮುಖ ಇಲ್ಲ ಪ್ರೇರೆ, ಎಂದಿಗೂ ನಿಮ್ಮ ಮನಸ್ಸು ಕುಗ್ಗಿ ಹೋಗುವುದಿಲ್ಲ ಪ್ರೇರೆ. ಇವತ್ತು ಒಂದು ವೇಳೆ ನಿಮ್ಮ ಮನಸ್ಸು ಕುಗ್ಗಿ ಹೋಗುವುದಾದರೆ, ನಿಮ್ಮ ದುಃಖಗಳು ಇರುವುದರೆ ಅದು ಅರ್ಥ ಪ್ರೇರೆ ನೀವು ದೇವರ ವಾಕ್ಯನ ಓದುವುದಿಲ್ಲ ಅಥವಾ ಸರಿಯಾಗಿ ಕೇಳುವುದಿಲ್ಲ ಅಥವಾ ಮರೆತು ಬಿಡುತ್ತೀರಿ. ಬರೀ ದೇವರ ವಾಕ್ಯ ಬರೀ ಕೇಳಿ ಮರೆತು ಬಿಡಬೇಡಿರಿ. ಈಗಲೇ ವಾಕ್ಯ ನಿಮ್ಮ ನೋಟ್ ಮೇಲೆ ಬರೆದುಕೊಳ್ಳಿರಿ ಅಥವಾ ಪುನಃ ಈ ಯೂಟ್ಯೂಬಿಗೆ ಕೇಳಿರಿ, ಪುನಃ ಕೇಳಿ ಇದು ವಿಧರಾಗಿರಿ. ಆಗ ಯೇಸು ಕ್ರಿಸ್ತನೇ ನನ್ನ ಆನಂದವು ನಿಮಗೆ ಈ ಆನಂದ ಪ್ರೇ ನೋಡಿದೆ. ನೇಮಿಯ ಪುಸ್ತಕದಲ್ಲಿ 8ನೇ 10ನೇ ವಾಕ್ಯದಲ್ಲಿ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಅಂದರೆ ಕರ್ತನ ಆನಂದವು ನಿಮಗೆ ಎಲ್ಲ ಪರಿಸ್ಥಿತಿಯಲ್ಲಿ ಬಲ ಕೊಡುತ್ತದೆ ಪ್ರೇರೆ. ಬಲ ಆಗದೆ ಪ್ರಿಯ ಆನಂದ ಯಾವ ಮುಖಾಂತರ ಸಿಗುವುದಿಲ್ಲ. ಇದು ಸಿಗುವುದು ಯಾರ್ಯಾರು ದೇವರ ಆಜ್ಞೆ ನಡೀತಾರೋ, ದೇವರ ಆತ್ಮನವರಿಗೆ ಆನಂದ. ಆಗ ಅವರು ಯಾವತ್ತಿಗೂ ಅವರು ಸೋತು ಹೋಗುವುದಿಲ್ಲ, ಯಾವತ್ತೂ ಅವರು ನಿರಾಸೆ ಮಾತನಾಡೋದಿಲ್ಲ, ಯಾವತ್ತೂ ಅವರ ಅಪ್ಪಣ್ಣೆ ಮಾತ್ರ ಎಲ್ಲ ಸಮಯ ಅವರ ಆತ್ಮದ ಆಗ್ಬೋದು. ಊಟ ಇಲ್ಲದಿರಬಹುದು, ಬಟ್ಟೆ ಇಲ್ಲದಿರಬಹುದು. ಅಪ್ಪಸ್ತಲ ಪೌಲನು ಅಂತಾನೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಅಗಲಿಸಿ ಯಾರು ನಿಮ್ಮ ಕ್ರಿಸ್ತ ಪ್ರೀತಿ ಯಾವ ಕಷ್ಟ ಅಗಲಿಸಿಲ್ಲ, ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಆನಂದವು ಉಕ್ಕಿಕೊಂಡು ಬರುವುದು. ಅವನ ಬಾಯಲ್ಲಿ ಆರಾಧನೆ ಸ್ತುತಿಗೀತೆಗಳು ಹೊರಟು ಬರದ ನಿಮ್ಮಲ್ಲಿ ಆನಂದವು, ಈ ಆನಂದವು ನಿಮ್ಮ ಶರೀರ ಎಲ್ಲ ರೋಗಗಳಿಂದ ಕಾಪಾಡುವ ದೊಡ್ಡ ಟಾನಿಕ್ ಆಗಿದೆ, ದೊಡ್ಡ ಮೆಡಿಸಿನ್ ಆಗಿದೆ ಪ್ರೇರೆ. ಅದೇ ಪ್ರೇರೆ ಅನೇಕರು ಈ ಸಾಧನೆ ನೀವು ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸೋತು ಹೋಗಿ ಚಿಂತೆಯಲ್ಲಿ ಮುಳುಗಿಕೊಂಡು ಅನೇಕ ರೋಗದಲ್ಲಿ ಅನೇಕ ಕಾಯಿಲೆಗಳಲ್ಲಿ ಬಿದ್ದು ಹೋಗಿದ್ದೀರಿ. ಇದೇ ಕಾರಣ ಪ್ರೇರೆ ನಿಮ್ಮಲ್ಲಿ ಆನಂದವಿಲ್ಲ. ಈ ಆನಂದ ಸಿಗಬೇಕು ಇವತ್ತು ದಿನವೇ ಮನಸ್ಸು ಮಾಡಿರಿ. ದೇವರ ವಾಕ್ಯನ ಓದಬೇಕು ಪ್ರೇರೆ, ವಾಕ್ಯ ಧ್ಯಾನ ಮಾಡಬೇಕು, ಈ ವಾಕ್ಯನ ಕೇಳಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು. ಅದು ಯಾವ ಕಷ್ಟ ಅಪಸ್ತ ಯೋನತನೆ 1 ಯೋನ 5ನೇದಲ್ಲಿ 3ನೇ ವಾಕ್ಯ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 4 verse 8 to 10. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರ್ತಾರೆ. ದೇವರು ನಿಮ್ಮ ಹತ್ತಿರ ಬರಬೇಕಾದ್ರೆ ನೀವು ಕೂತ್ಕೊಂಡು ದೇವರಿಗೆ ಬೇಕಾದರೆ ನಾನು ದೇವರಿಗೆ ಆರ್ಡರ್ ಕೊಡೋದಲ್ಲ, ನೀವು ಪ್ರಾರ್ಥನೆ ಮುಖಾಂತರ, ವಾಕ್ಯದ ಮುಖಾಂತರ, ವಿಧೇಯತೆ ಮುಖಾಂತರ, ಉಪವಾಸದ ಮುಖಾಂತರ ಆದಿತ್ಯ ಸಭೆ ಈ ರೀತಿ ನೀವು ದೇವರ ಹತ್ತಿರ ಬರುವಾಗ ದೇವರು ನಿಮ್ಮ ಹತ್ತಿರವೇ ಬರುತ್ತೆ. ನೋಡ್ತೀವಿ ಈ ಲೋಕನ ಸುವರ್ತೆಯಲ್ಲಿ 15ನೇ ದಿನದಲ್ಲಿ ಒಂದು ಸಾಮ್ಯ ಹೇಳ್ತಾನೆ. ಒಂದು ತಂದೆಗೆ 2 ಗಂಡು ಮಕ್ಕಳಿದ್ದರು, ಹಿರಿಯನು ಮತ್ತು ಕಿರಿಯನು. ತಂದೆ ತನ್ನ 2 ಗಂಡು ಮಕ್ಕಳಿಗೆ ಆಸ್ತಿಯ ಪಾಲು ಕೊಟ್ಟನು. ಆಗ ಕಿರಿಯವನು ಪ್ರೇರೆ ಆತನು ಆ ಆಸ್ತಿಯೆಲ್ಲ ಆತನು ಪಟ್ಟಿಂಗರ ಸ್ನೇಹಿತ ಮಾಡಿಕೊಂಡು ಎಲ್ಲವನ್ನು ಆತನು ಕಳೆದುಕೊಂಡು ಕಂಪ್ಲೀಟ್ ಅವನು ಬಡವನಾಗ್ತಾನೆ. ಅವನು ಊಟ ಸಿಗುವುದಿಲ್ಲ. ಲಾಸ್ಟಿಗೆ ಹಂದಿಗೆ ಮೇಯಿಸುವ ಕೆಲಸಕ್ಕೆ ಅವನು ಸೇರ್ತಾನೆ. ಅಲ್ಲಿ ಅವನಿಗೆ ಹಂದಿಗೆ ಹಾಕುವ ಊಟ ಸಹ ಅವನಿಗೆ ಸಿಗೋದ ಇರುವ ಸಮಯದಲ್ಲಿ ಅವನಿಗೆ ನೆನಪು ಬರುತ್ತೆ, ಅಯ್ಯೋ ನನ್ನ ತಂದೆ ಒಟ್ಟಿಗೆ ಇರುವುದಾದರೆ ಅಲ್ಲಿ ಏನೂ ಕಡಿಮೆ ಇಲ್ಲ. ಆಗ ಅವನು ಒಂದು ನಿರ್ಧಾರ ಮಾಡ್ತಾನೆ. ಅವನು ನನ್ನ ತಂದೆ ಬಳಿಗೆ ತಿರುಗಿ ಹೋಗಲಿ ಮನಸ್ಸು ಮಾಡ್ತಾನೆ. ಮತ್ತು ಏನು ನಿರ್ಧಾರ ಮಾಡ್ತಾನೆ, ತಂದೆಯೇ ನಾನು ನಿನಗೆ ತಂದೆ ಇಲ್ಲೂ ನಾನು ಯೋಗನಲ್ಲ, ನಿನ್ನ ಮಗನ ಹೇಳಲಿಕ್ಕೆ ನಾನು ನಿನಗೆ ವಿರೋಧವಾಗಿ ನಡೆದ್ದೇನೆ, ನನ್ನ ಶ್ರಮಿಸು ಎಂದು ಅವನು ಪಶ್ಚಾತ್ತಾಪ ಪಡುವಾಗ ತಂದೆಯು ಅವನಿಗೆ ದೂರದಿಂದಲೇ ಗುರುತು ಓಡಿ ಬರುತ್ತಾನೆ. ಅದೇ ರೀತಿ ದೇವರಿಗೆ ಬೇಕು ಪಶ್ಚಾತ್ತಾಪದ ಹೃದಯ. ದೇವ ನಾನು ತಪ್ಪು ಮಾಡಿದ್ದೇನೆ, ನನ್ನ ಶ್ರಮಿಸು ದೇವ ಎಂದು ಹೇಳುವಾಗ ಈ ರಕ್ತವು ನಿಮ್ಮ ಪಾಪ ಕಡು ಕೆಂಪಾಗಿದ್ದರು ಆದ ರಕ್ತವು ನಿಮ್ಮ ಪಾಪಗಳನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸ್ತದೆ. ಮತ್ತು ತಂದೆಯು ಪ್ರೇರೆ ನೀವು ಒಂದು ಹೆಜ್ಜೆ ತೆಗೆಯುವಾಗ ತಂದೆ 10 ಹೆಜ್ಜೆ ಅಂದರೆ ನಿಮ್ಮ ಮತ್ತೆ ಬಂದು ನಿಮ್ಮನ್ನು ಆತ ಆಲಂಗಿಸ್ತಾನೆ, ನಿಮಗೆ ಮುದ್ದಿಡುತ್ತಾನೆ. ಆ ಮಗನಿಗೆ ಆತನು ಬರಲಿಕ್ಕೆ ಮುಂಗುರಿಟ್ಟನು, ಹಬ್ಬ ಮಾಡಿ. ಈ ರೀತಿ ಪ್ರೇರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಳು. ನೀವು ಮಾತ್ರ ಸಮೀಪಕ್ಕೆ ಬಂದರೆ ಆತನು ಬರುತ್ತಾನೆ. ಇದು ಮಾತ್ರ ನೀವು ಮಾಡಬೇಕು ಪ್ರೇರೆ. ನೀವು ಮನೇಲಿ ಕೂತ್ಕೊಂಡು ಆರಾಧನೆ ಬರದಿದ್ದರೆ ಪ್ರಾರ್ಥನೆ ಮಾಡಿದರೆ ನೀವು ನಂಬಿಕೆಯಲ್ಲಿ ಎಂಥ ಪರಿಸ್ಥಿತಿದ್ದರೂ ಪ್ರಾರ್ಥನೆ ಮಾಡಬೇಕು. ದೇವರ ಆತ್ಮನ್ನು ನಿಮ್ಮ ಒಳಗಿದ್ದಾನೆ, ಪ್ರಾರ್ಥನೆ ಮಾಡಲಿಕ್ಕೆ ಆತ ನಿಮಗೆ ಕೃಪೆ ಕೊಡುತ್ತಾನೆ. ಆದ್ಯತೆ ಎಷ್ಟೇ ಕೆಲಸದ ಏನಿದ್ದರೂ ವಾರಕ್ಕೆ ಒಂದಿನ ಪ್ರಾರ್ಥನೆಗೋಸ್ಕರ ಪ್ರಾಮುಖ್ಯತೆ ಕೊಡಬೇಕು. ಆಗ ದೇವರು ನಿಮ್ಮ ಹತ್ತಿರ ಬರುತ್ತಾನೆ. ಹತ್ತಿರ ಬರುವಾಗ ಪ್ರೇರೆ ದೇವರು ವಾಕ್ಯ ಹೆಚ್ಚಾಗಿ ಓದಬೇಕು. ಧ್ಯಾನ ಮಾಡುವಾಗ
ದೇವರ ಆತ್ಮನಲ್ಲಿ ಪಾಪ ಬಗ್ಗೆ ತೋರಿಸು, ಎಲ್ಲ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಪಾಪದ ಬಿಟ್ಟು 10ನೇ ವಾಕ್ಯದಲ್ಲಿ ದೇವರ ಮುಂದೆ ದೇವರ ವಾಕ್ಯದಿಂದ ತಗ್ಗಿಸಿಕೊಂಡು ವಿಧೇಯರಾಗುವಾಗ ಆತನು ನಿಮ್ಮನ್ನು ಎಲ್ಲ ಕಷ್ಟದಿಂದ ಮೇಲಕ್ಕೆ ನಿಮ್ಮ ಸತ್ತುಗಳ ಮುಂದೆ ಔತಣ ಮೇಜು ನಿಮಗೆ ಕೊಡುತ್ತಾನೆ. ನಿಮ್ಮ ಕುಟುಂಬದ ಎದುರಿನಲ್ಲಿ ನಿಮ್ಮ ತಲೆ ಎತ್ತಲ್ಪಡುವುದು, ನೀವು ಮೇಲನವಾಗಿ ಹೊರತು ಕೆಳಗೆ ನೋಡಲ್ಲ. ಇದರ ಸಾಲ ಕೊಡುವಿರುವುದು ಸಾಲಗಾರರಲ್ಲ, ದೇವರು ನಿಮ್ಮನ್ನು ಶಿರಸ್ಸು ಮಾಡ್ತಾನೆ. ದೇವರು ವಾಗ್ದಾನ ಮಾಡಿದ 28:14 ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ. ಈ ರೀತಿ ಪ್ರೇರೆ ನಿಮಗೆ ಬೇಕು ಇಷ್ಟೇ. ಯಾಕಂದರೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನೀವು ಹಾಗೆ ಬರಬೇಕು ಪ್ರೇರೆ. ಅದಕ್ಕೆ ಇವತ್ತು ಯೇಸು ಕ್ರಿಸ್ತನು ತಂದೆಯ ಬಲೆಗಳಲ್ಲಿ ಕುಳಿತುಕೊಂಡು ಅಗ್ರಾತಿ ಮಕ್ಕಳಿಗೆ ವಿಜ್ಞಾಪನೆ ಮಾಡ್ತಾನೆ. ಎಷ್ಟು ಪಾಪ ಕಡುಗೆಂಪಾಗಿದ್ದರು, ಇಷ್ಟೇ ದೇವ, ನಾನು ನಿನಗೆ ವಿರುದ್ಧ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ದೇವ, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲ ದೇವ ಅಂತ ಹೇಳಿದೆ. ಅಷ್ಟೇ ಸಾಕು ಪ್ರೇರೆ. ಇಂಥ ಕಡುಕೆಂಪು ಎಂಥ ಪಾಪವಿದ್ದರೂ ಯೇಸು ರಕ್ತವು ನಿಮ್ಮ ಮೇಲೆ ಬಂದು ನಿಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿಕೊಂಡು ನಿಮಗೆ ಶುದ್ಧವಾದ ಮನಸ್ಸು ಕೊಡುತ್ತಾನೆ. ಮತ್ತು ಆತನ ಪ್ರೀತಿ, ಆತನ ಕರುಣೆ ನಿಮಗೆ ಅನುಭವ ಆಗ್ತದೆ. ದೇವ್ರನ್ನ ಸಂಗಡ ಇದ್ದಾನೆ, ಆತ ನಿಮ್ಮನ್ನು ಅಲಂಘಿಸ್ತಾನೆ, ನಿಮಗೆ ಮುದ್ದಿಡುತ್ತಾನೆ, ನಿಮಗೆ ಒಳ್ಳೆಯ ವಸ್ತ್ರ ಕೊಡುತ್ತಾನೆ, ಎಲ್ಲವನ್ನೂ ಕೊಡುತ್ತಾನೆ ಪ್ರೇರೆ. ಯಾಕಂದರೆ ಈ ದೇವರು ನಮ್ಮ ದಾವೀದನು ತನ್ನ ಮುಂದೆ ಇಟ್ಟು ನಿಮಗೆ ಹೇಳ್ತಾನೆ, ನಾನು ಎಂದಿಗೂ ದಿನಗಳಲ್ಲಿ ಎಂತೆಲ್ಲ ಪರಿಸ್ಥಿತಿ ಬರಬಹುದು, ಈ ರೀತಿ ದೇವರು ನಿಮ್ಮ ಮುಂದೆ ಇಟ್ಟಿರುವುದಾದರೆ ಎಂದಿಗೂ ಯಾವ ಪರಿಸ್ಥಿತಿ ಬರಲು ಕದಲುವುದಿಲ್ಲ, ನೀವು ಚಿಂತೆ ಮಾಡುವುದಿಲ್ಲ, ನಿರಾಸರಾಗುವುದಿಲ್ಲ, ಅಪ್ಪನಿಗೆ ಮಾತನಾಡುವುದಿಲ್ಲ, ಮಾನಸಿಕ ಕುಂದಿ ಹೋಗುವುದಿಲ್ಲ. ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷ ಪಡುತ್ತದೆ, ನಿಮ್ಮ ಶರೀರವು ಸುರಕ್ಷಿತವಾಗುತ್ತದೆ, ನಿಮ್ಮ ಹೃದಯದಲ್ಲಿ ಹರ್ಷ ಆನಂದವು ತುಂಬಲ್ಪಡುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡುತ್ತೇವೆ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಆತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರದೆ ಆತನಲ್ಲಿ ನೆಲೆಗೊಂಡಿರೋಣ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನು ಅತಿ ಬೇಗನೆ ಮಧ್ಯ ಆಕಾಶದಲ್ಲಿ ರೂಪಾಂತರ, ಇಂಗ್ಲಿಷ್ ರ್ಯಾಪ್ಚರ್, ಕನ್ನಡದಲ್ಲಿ ಪ್ರತ್ಯಕ್ಷತೆ ಅಥವಾ ರೂಪಾಂತರ, ಈ ರೀತಿಯೆಲ್ಲ ಬೇರೆ ಯೇಸು ಕ್ರಿಸ್ತನ ಪರೇ ಟ್ರಿಬ್ಯುಲೇಷನ್. ಇದು ಕಷ್ಟದ ವರ್ಷಗಳು, ಇದು ಕಷ್ಟದ ಯುಗವಲ್ಲ. ಇದು ಏನು ಕಷ್ಟ ಬಂದರೂ ದೇವರ ಮಕ್ಕಳಿಗೆ ಇದು ಕೃಪೆಯಾಗಿದೆ. ಆದರೆ ಈ ರ್ಯಾಪ್ಚರ್ ಅಥವಾ ಪ್ರತ್ಯಕ್ಷತೆ ಆದ ಕೂಡಲೇ 7 ವರ್ಷ ಸಂಕಟಗಳು ಅಥವಾ ದೇವರ ಕೋಪವು, ಇಂಗ್ಲಿಷ್ ಟ್ರಿಬ್ಯುಲೇಷನ್ ಪೀರಿಯಡ್ ಬರ್ತದೆ. ಆದರೆ ಆ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು ಯೇಸು ಕ್ರಿಸ್ತನ ಸಭೆಯನ್ನು ಪರಲೋಕ ಎತ್ತಿಕೊಂಡು ಹೋಗಲೇ ಬರುವಾಗ ಇಲ್ಲಿ ಅಪೋಸ್ತಲರು ಯಾರು ಪ್ರೇರೆ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ಅವರ ಆತ್ಮದಲ್ಲಿ ಧೈರ್ಯ ಇರ್ತದೆ. ನಾನು ಎಂದಿಗೂ ಟ್ರಿಬ್ಯುಲೇಷನ್ ಪೀರಿಯಡ್ ನಾನು ಸಿಕ್ಕಿ ಬೀಳುವುದಿಲ್ಲ, ನಾನು ರ್ಯಾಪ್ಚರ್ ಆಗುತ್ತೇನೆ. ದೇವರ ಮುಂದೆ ನಿಲ್ಲಕ್ಕೆ ಅವರು ನಾಚಿಕೆ, ಅವರಿಗೆ ಧೈರ್ಯ ಇರ್ತದೆ. ಮತ್ತು ಯೇಸು ಕ್ರಿಸ್ತ ಅವರನ್ನು ಆ ಆತನ ಬರೋಣದಲ್ಲಿ ಅವರನ್ನು ತೆಗೆದುಕೊಂಡು ಹೋಗುತ್ತಾನೆ. ಅವರು ಎಂದಿಗೂ ದೇವರ ಕೋಪದಲ್ಲಿ ಅವರು ಬೀಳುವುದಿಲ್ಲ, ಟ್ರಿಬ್ಯುಲೇಷನ್ ಪೀರಿಯಡ್ ಸಿಕ್ಕಿ ಬೀಳುವುದಿಲ್ಲ, ಅಂತೂ ಆಳ್ವಿಕೆಯಲ್ಲಿ ಅವರು ಇರುವುದಿಲ್ಲ ಎಂಬುದಾಗಿ ಅತಿ ಸ್ಪಷ್ಟ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡುವ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಆತನ ಕಂಡವನಲ್ಲ, ತಿಳಿದವನಲ್ಲ. ಬೇರೆ ದೇವರು ನಿಮ್ಮ ಹತ್ತಿರ ಇದ್ದ ನಿಮ್ಮ ಅನುಭವ ಆಗಬೇಕಾದರೆ ಪಾಪವನ್ನು ಮಾಡಬಾರದು. ಯಾರು ಪಾಪ ಮಾಡುತ್ತಾರೋ ಅವರಿಗೆ ದೇವರು ದೂರ ಹೋದ ಅನುಭವ ಆಗುತ್ತೆ. ಅದಕ್ಕೆ ನೋಡ್ತೇವೆ ಐಸಾಯ 59:1-2 ವಾಕ್ಯದಲ್ಲಿ ಈಗ ಬೆಳಪಡುತ್ತೆ, ಯವನ ಹಸ್ತವು ರಕ್ಷಣದ ಮೂಟುಗೈಯಲ್ಲ, ಆತನ ಕಿವಿಡಲ್ಲ, ನಿಮ್ಮ ಸಣ್ಣ ಸಣ್ಣ ಪಾಪಗಳೇ ದೇವರ ಇವನು ಹತ್ತಿರನೇ ಆತ ನೆಲೆಗೊಂಡಿರುವನು ಪಾಪ ಮಾಡನು ಆತ ಕಂಡವನಲ್ಲ ತಿಳಿಯಾಗಿದೆ. ನಿಮ್ಮಲ್ಲಿ ಪಾಪ ಇರುವುದಾದರೆ ಆ ಪಾಪವನ್ನು ಒಪ್ಪಿಕೊಳ್ಳದಿದ್ದರೆ, ಪಾಪದಲ್ಲಿ ಬಿಟ್ಟು ಬಿಡಿದರೆ ಮಾತ್ರವೇ ನಿಮಗೆ ದೇವರು ದೂರ ಇದ್ದಾನೆ. ಹಾಗಾದರೆ ದೇವರು ದೂರ ಇಲ್ಲ, ಹತ್ತಿರವಿದ್ದಾಗ ಪ್ರತಿದಿನ ಪಾಪವನ್ನು ಬಿಟ್ಟು ಬಿಡಿರಿ. ಪಾಪದ ಜಯ ಹೊಂದಬೇಕಾದರೆ ಕೀರ್ತನೆ 119 ಅನುದಿನವಾಗಿ ಇರ್ತದೆ, ನಾನು ನಿನಗೆ ವಿರುದ್ಧ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರ ವಾಕ್ಯ ಇಟ್ಟುಕೊಳ್ಳಿರಿ, ಆಗ ದೇವರು ನಿಮ್ಮ ಸಂಗಡ ಇದ್ದಾನೆ. ಇನ್ನು ಲಾಸ್ಟ್ ವಾಕ್ಯ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯ 24ನೇ ವಾಕ್ಯ. ಆತನ ಆಜ್ಞೆಯಲ್ಲಿ ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತ ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಮಗೆ ಅನುಗ್ರಹ, ಆತನಿಂದಲೇ ಬಲ್ಲೆಯು. ಇಲ್ಲಿ ಅತಿ ಪ್ರಶ್ನೆ ಹೇಳ್ತಾನೆ, ಆತನ ಆಜ್ಞೆಯಲ್ಲಿ ನೀವು ಕೈಕೊಂಡು ನಡೆಯುತ್ತಾರೆ, ಯೇಸು ಕ್ರಿಸ್ತನು ನಿಮ್ಮನ್ನು ನೆಲೆಗೊಂಡಿರುತ್ತಾನೆ ಮತ್ತು ನಿಮ್ಮ ಒಳಗಿರೋ ಆತ್ಮ, ಪವಿತ್ರನಾತ್ಮ ನಿಮಗೆ ಸಾಕ್ಷಿ ದೇವರು ನಿಮ್ಮ ಸಂಗಡ
ಇದ್ದಾನೆ. ಆತನ ಪ್ರಸನ್ನತೆ, ಆತನ ಅಭಿಷೇಕ, ಆತನ ಸಂತೋಷ ಯಾರಲ್ಲಿ ದೇವರು ವಾಸ ಮಾಡ್ತಾನೋ ಅವರ ಮನಸ್ಸು ಯಾವಾಗಲೂ ಸಂತೋಷಿಸುತ್ತದೆ. ಅವರ ಹೃದಯದಲ್ಲಿ ಯಾವಾಗಲೂ ಸಂತೋಷ ಮೂಲಪಡುತ್ತದೆ. ಅವರ ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ ಮುಂದೆ ದೇವರಿದ್ದಾನೆ, ನಾನು ಎಂದು ಈ ರೀತಿಯ ನಂಬಿಕೆ ಬರಬೇಕಾದ್ರೆ ಈ ರೀತಿ ದೇವರು ನಿಮ್ಮ ಹತ್ತಿರ ಇರುವಂಥ ಅಭ್ಯಾಸ ಮಾಡಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ನಿಮಗೆ ನಾವು ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗೆ ಆ ಧೈರ್ಯವನ್ನು ಕೊಟ್ಟಿದೆ. ಆ ಒಂದು ನಿನ್ನ ಪ್ರಸನ್ನತೆ ಅನುಭವದ ಬಗ್ಗೆ ಹೇಳಿಕೊಟ್ಟ ಪ್ರಕಾರ ದೇವ ಮಕ್ಕಳನ್ನು ಪ್ರತಿಯೊಬ್ಬರು ನಿನ್ನ ಹತ್ತಿರ ಬರುವಂತೆ ನಿನ್ನ ಪ್ರಸನ್ನ ಸಹಾಯ ಮಾಡಿದ್ದೇವ. ಯಾರು ಕಷ್ಟದಲ್ಲಿರುತ್ತಾರೆ, ದುಃಖದಲ್ಲಿರುತ್ತಾರೆ, ಈ ವಾಕ್ಯದ ಮಗನ ಉತ್ತೇಜನ ಮಾಡಬೇಕು ಎಂದು ನಾನು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ